ಈಗ ಸೋಷಿಯಲ್ ಮೀಡಿಯಾದಾಗ ಒಂದು ವಾರ್ ನಡೆಯತೈತಿ. ಅದನ್ನು ನಾನು ನಿಮಗೆ ಕ್ಲಾರಿಟಿ ಕೊಡ್ಬೇಕಂತೇಳಿ ಈ ವಿಡಿಯೋ ಮಾಡತ್ತೀನಿ. ದಯವಿಟ್ಟು ಕೊನೆವರೆಗೆ ನೋಡಿ. ಏನಪ್ಪ ಅಂತಂದ್ರೆ ಮೊನ್ನೆ ಹುಬ್ಬಳ್ಳಿದಾಗ ನಡೆದಂಥ ಒಂದು ಪ್ರೋಗ್ರಾಮ್ದಾಗ ಸುದೀಪ್ ಸರ್ ಏನು ಹೇಳಿದ್ರಪ್ಪ ಅಂತಂದ್ರೆ ಯುದ್ಧ ಸ್ಟಾರ್ಟ್ ಆಗ್ತಿದೆ, ಮಾತಿಗೆ ಬದ್ಧ, ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಅದನ್ನೆಲ್ಲರೂ ಅಪಾರ್ಥ ತಿಳ್ಕೊಂಡು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಾಗ ಓಡಾಡಾಗ್ತೈತಿ. ಅದ್ರ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಬಂದೀನಿ. ಏನಪ್ಪ ಅಂತಂದ್ರೆ ಈಗ ಪೈರೇಸಿ ಅನ್ನೋದು ಏನಾಗೈತಪ್ಪ ಅಂದ್ರೆ ಹೆಚ್ಚಾಗೈತಿ. ಬೆಳಿಗ್ಗೆನೇ ರಿಲೀಸ್ ಆಯ್ತಪ್ಪ ಅಂತಂದ್ರೆ ಮೂವಿ ಮಧ್ಯಾಹ್ನ ಎಲ್ಲರ ಮೊಬೈಲ್ದಾಗ ಬಂದ್ಬಿಡ್ತು. ಹುಬ್ಳಿದಾಗ ಅತಿ ಹೆಚ್ಚು ಪೈರೇಸಿ ಆಗ್ತೈತೆ ಅಂತೇಳಿ ಒಂದು ಮಾಹಿತಿ ಬಂದೈತಿ. ಅದಕ್ಕೋಸ್ಕರ ಅವರು ಸುದೀಪ್ ಸರ್ ಏನ್ ಮಾಡಿದಾರಪ್ಪ ಅಂತಂದ್ರ ಯಾರು ಮಾಡಾತಾರ ಅವ್ರಿಗೋಸ್ಕರ ಆ ಮಾತನ್ನ ಅಂದಿದ್ದಾರೆ. ಯುದ್ಧ ಸ್ಟಾರ್ಟ್ ಆಗ್ತಾ ಇದೆ, ಮಾತಿಗೆ ಬದ್ಧ, ಯುದ್ಧಕ್ಕೆ ಸಿದ್ಧ ಅಂತೇಳಿ. ಅದಕ್ಕೋಸ್ಕರ ಅವ್ರಿಗೆ ವಾರ್ನ್ ಕೊಡೋದಕ್ಕೋಸ್ಕರ ಆ ಮಾತನ್ನ ಹಿಡಿದಾರ. ನೀವು ಕೂಡ ನೋಡ್ಬೋದು, ಒಂದು ಚಾನಲ್ದಾಗ ಹೇಳಿದಾರ ಸುದೀಪ್ ಸರ್ ಅವರು. ಯುದ್ಧ ಸ್ಟಾರ್ಟ್ ಆಗುತ್ತೆ, ಮಾತಿಗೆ ಬದ್ಧ, ಯುದ್ಧಕ್ಕೂ ಸಿದ್ಧ ಅಂದ್ರೆ ನಾನು ಮಾತಿಗೆ ಹೇಳಿ ತಾರೀಕಿಗೆ ಬರ್ತಾ ಇದೀವಿ ಅಂತ ಅವ್ರು ರೆಡಿ ಆಗ್ತಾ ಇದಾರೆ. ಪೈರಸಿಗೆ ಆಗ್ಬಿಟ್ಟು ರೆಡಿಯಾಗಿ ಆಯ್ತು, ಎಷ್ಟು ಮಾಡ್ತೀರಾ ನೀವು? ಇನ್ನೊಂದ್ ಕಡೆ ಏನಾಗೈತಪ್ಪ ಅಂತಂದ್ರೆ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಏನಂದಾರಪ್ಪ ಅಂತಂದ್ರ ದರ್ಶನ್ ಅವರು ಇಲ್ಲಾರಾಗ ಏನೇನೋ ಮಾತಾಡ್ತಾರ, ದರ್ಶನ್ ಅವರು ಬೆಂಗಳೂರಾಗಿದ್ದಾಗ ಏನು ಮಾತಾಡಲ್ಲ ಅಂತ ಕೇಳಿಸಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಾಗ ಏನಾಗೈತಪ್ಪ ಅಂತಂದ್ರ ವಿಜಯಲಕ್ಷ್ಮಿ ಮೇಡಮ್ ಅವರು ಸುದೀಪ್ ಸರ್ಗೆ ಅಂದಾರ, ಅವ್ರಿಗೆ ಟಾಂಗ್ ಕೊಟ್ಟಾರ. ಸುದೀಪ್ ಸರ್ ಏನ್ ಮಾಡ್ಯಾರ, ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ದರ್ಶನ್ ಅವ್ರಿಗೆ ಟಾಂಗ್ ಕೊಟ್ಟಾರ ಅಂತೇಳಿ ಸೋಷಿಯಲ್ ಮೀಡಿಯಾದಾಗ ರಾಂಗ್ ಆಗಿ ಓಡಾಡಕತ್ತೈತಿ. ಅದೆಲ್ಲ ತಪ್ಪು. ಸುದೀಪ್ ಸರ್ ಇವ್ರಿಗೆ ಟಾಂಗ್ ಕೊಟ್ಟಿಲ್ಲ, ವಿಜಯಲಕ್ಷ್ಮಿ ಮೇಡಮ್ ಅವರು ಇವ್ರಿಗೆ ಟಾಂಗ್ ಕೊಟ್ಟಿಲ್ಲ, ಅವರೆಲ್ಲ ಸರಿನಾ ಅದಾರ. ಅದಕ್ಕೋಸ್ಕರ ನೀವು ಗುದ್ದಾಟ ಮಾಡಕ್ ಹೋಗ್ಬೇಡ್ರಿ, ಸೋಷಿಯಲ್ ಮೀಡಿಯಾದಾಗೂ ಗುದ್ದಾಟ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ಅದನ್ನ ಬಿಡಿ ಅಂತ ಹೇಳ್ತಾ, ಡೆವಿಲ್ ಪಿಕ್ಚರು ಇನ್ನೂ ಓಡ್ತಾ ಇದೆ, ಅದಕ್ಕೂ ಶುಭವಾಗ್ಲಿ. ಮಾರ್ಕ್ ಮೂವಿ ಬರ್ತಾ ಇದೆ 25ನೇ ತಾರೀಕಿಗೆ, ಅದನ್ನು ನೋಡುವಂತ, ಅದು ಸೂಪರ್ ಹಿಟ್ ಆಗಲಿ ಅಂತ ಹೇಳಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.